ಒಂದೇ ಬಾರಿಗೆ ಚಂದ್ರಮತಿಗೆ ಆಘಾತವಾಗ್ಬಿಡ್ತು. ಏನು ಆಘಾತ ಅಂದರೆ ಆಕೆ ವಿಶೇಷವಾದ ಶಕ್ತಿಯನ್ನು ಸಂಪಾದಿಸಿಕೊಂಡಿದ್ದವಳು. ಆಕೆಯ ಮಾಂಗಲ್ಯದ ಸರ ಯಾರ ಕಣ್ಣಿಗೂ ಕೂಡ ಕಾಣಿಸುವುದಿಲ್ಲ. ಜನಸಾಮಾನ್ಯರ ಕಣ್ಣಿಗೆ ಕಾಣಿಸದೇ ಇರುವಂಥ, ಸಾಮಾನ್ಯ ಜನರಿಗೆ ಕಾಣಿಸದೇ ಇರುವಂಥ ನನ್ನ ಈ ತಾಳಿ ಈ ಶ್ವಪಚನ ಕಣ್ಣಿಗೆ ಕಾಣ್ತಾ ಇದೆ ಅಂತ ಆದ್ರೆ, ಈ 5ನೆಯ ವರ್ಗದವನು, ಪರಮ ನೀಚನಾದವನು, ಜಗತ್ತಿನಲ್ಲಿಯೇ ಅತ್ಯಂತ ಹೀನಾಯವಾದ ವ್ಯಕ್ತಿ ಈತ, ಇಂಥವನ ಕಣ್ಣಿಗೆ ನನ್ನ ಕೊರಳಿನ ಮಾಂಗಲ್ಯ ಸೂತ್ರ ಕಾಣ್ತಾ ಇದೆ ಅಂತ ಆದ್ರೆ ಖಂಡಿತವಾಗಿ ನನ್ನ ಗಂಡ ಮೃತ್ಯು ಹೊಂದಿಬಿಟ್ಟಿದ್ದಾನೆ. ಮತ್ತೊಂದು ಕೀಡು ನನಗೆ ಆಘಾತವನ್ನು ನೀಡ್ತಾ ಇದೆ, ಖಂಡಿತವಾಗಿ ನನ್ನ ಗಂಡ ತೀರಿ ಹೋಗಿದ ಅಂತ ಆಕೆಗೆ ಮತ್ತಷ್ಟು ದುಃಖ ಪ್ರಾಪ್ತವಾಗ್ಬಿಡ್ತು. ಮಗ ಸತ್ತದ್ದು ಮಾತ್ರ ಅಲ್ಲ, ನನ್ನ ಗಂಡ ಕೂಡ ಸತ್ತು ಹೋಗ್ಬಿಟ್ಟಿದ್ದಾನೆ ಅಂತ ಆಕೆಗೆ ಅನ್ನಿಸಿಬಿಡ್ತು. ಮತ್ತಷ್ಟು ಅಳೋದಕ್ಕೆ ಆಕೆ ಪ್ರಾರಂಭ ಮಾಡಿದ್ರು. ತನ್ನ ಗಂಡನನ್ನ ಕುರಿತಾದ ದೈನ್ಯ ಆಕೆಯನ್ನು ಮತ್ತಷ್ಟು ಧೃತಿಗಡಿಸೋದಕ್ಕೆ ತೊಡಗಿತು. ವಿಗತ ಸಪ್ತದ್ವೀಪಪತಿಯ ಬಸುರಲಿ ಬಂದು, ವಿಗತ ಸಪ್ತದ್ವೀಪಪತಿಯ ಬಸುರಲಿ ಬಂದು, ಮಗನೇ ನಿನಗೊಮ್ಮೆಟ್ಟು ಸುಡುಗಾಡು ಹಗೆಯಾಯ್ತೆ, ಮಿಗೆ ಸಕಲ ಲೋಕದೊಳು ತನ್ನಾಣಿಸಲುವನ ಕುಮಾರನೆನಿಸುವ ನಿನ್ನನು ಬಗೆಯ ಈ ಚಾಂಡಾಲ ಆಣೆಗಿಡುವಂತಾಯ್ತೆ. ಜಗದ ನವನಿಧಿಗೆ ಒಡೆಯನ ಆತ್ಮಭವನೆನಿಸಿ ಮುಟ್ಟಿಗೆಯ ಸುಂಕದ ಹಾಗವಿಲ್ಲಾಯ್ತೆ ಮಗನೇ, ಮಗನೇ ಎಂದು ಅಳಲಿದಳು ಹಂಬಲಿಸುತ್ತ. ವಿಗತ ಸಪ್ತದ್ವೀಪಪತಿಯ ಬಸುರಲಿ ಬಂದು, ಜಗದ ನವನಿಧಿ ಒಡೆಯನ ಆತ್ಮಭವನೆನಿಸಿ ಮುಟ್ಟಿಗೆಯ ಸುಂಕದ ಹಾಗವಿಲ್ಲಾಯ್ತೆ ಮಗನೇ, ಮಗನೇ ಎಂದು ಅಳಲಿದಳು ಹಂಬಲಿಸುತ್ತ. ಸಪ್ತದ್ವೀಪಗಳ ಆಧಿಪತ್ಯವನ್ನ ಕಳೆದುಕೊಂಡಿರುವಂಥ ಮಹಾರಾಜನ ಹೊಟ್ಟೆಯಲ್ಲಿ ಹುಟ್ಟಿ ನೀನು ಇವತ್ತು ಸುಡುಗಾಡಿನಲ್ಲಿ ಒಂದು ಮೆಟ್ಟು ಜಾಗವನ್ನು ಪಡೆಯೋದಕ್ಕೆ ಕೂಡ ಇಲ್ಲದೆ ಹೋಯ್ತಲ್ಲ. ಈ ಒಂದು ಮೆಟ್ಟು ಜಾಗದ ತೆರವನ್ನು ಕೊಡೋದಕ್ಕೆ ಕೂಡ ನನ್ನ ಬಳಿಯಲ್ಲಿ ಏನು ಇಲ್ವಲ್ಲ ಮಗನೇ. ಇಂಥ ಅವಸ್ಥೆ ನಿನಗೆ ಉಂಟಾಗಿ ಬಿಡ್ತು. 14 ಲೋಕಗಳಲ್ಲಿ ತನ್ನ ಅಪ್ಪಣೆಯನ್ನ, ತನ್ನ ಆಜ್ಞೆಯನ್ನು ನಡೆಸ್ತಾ ಇದ್ದಂಥ ನಿನ್ನ ತಂದೆ ಆದ್ರೆ ಇವತ್ತು ಈ ಚಾಂಡಾಲನ ಆಜ್ಞೆಯನ್ನು ನಾವು ಅನುಸರಿಸುವ ಹಾಗೆ ಆಗಿಬಿಡ್ತಲ್ಲ ಮಗನೇ. ಇಂಥ ಹೀನಾಯವಾದ ಅವಸ್ಥೆ ನಿನಗೆ ಪ್ರಾಪ್ತವಾಗಿ ಬಿಡ್ತು ಅಂತ ಆಕೆ ಮತ್ತೆ ಮತ್ತೆ ಅಳ್ತಾ ಇದ್ದಾಳೆ. ನವನಿಧಿಗಳಿಗೆ ಅಧಿಪತಿಯಾಗಿದ್ದ ನಿನ್ನ ತಂದೆ ಆದ್ರೆ ಇವತ್ತು ಈ ನೆಲ ತೆರಿಗೆಯನ್ನ ಕೊಡೋದಕ್ಕೆ ಕಿಂಚಿತ್ತಾದ ಹಣ ನಮ್ಮ ಬಳಿಯಲ್ಲಿಲ್ಲ. ಇಂಥ ಹೀನಾಯವಾದ ಅವಸ್ಥೆಯನ್ನು ನಾವು ಅನುಭವಿಸಬೇಕಾಯಿತು ಅಂತ ಆಕೆ ಮತ್ತೆ ಮತ್ತೆ ತನ್ನ ಹಿಂದಿನ ಜೀವನವನ್ನು ನೆನಪಿಸಿಕೊಳ್ತಾ, ರಾಜನ ವಿಶೇಷವಾದ ಎಲ್ಲ ಪರಾಕ್ರಮವನ್ನ, ಶಕ್ತಿ ಸಾಮರ್ಥ್ಯಗಳನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಾ ದುಃಖಿಸ್ತಾ ಇದ್ದಾಳೆ. ಆಕೆಯ ಮಾತುಗಳನ್ನು ಕೇಳಿ ಹರಿಶ್ಚಂದ್ರನ ಮನಸ್ಸಿಗೆ ಆಘಾತ ಉಂಟಾಯಿತು. ಇಲ್ಲಿಯವರೆಗೆ ಆ ಹೆಂಗಸು ಯಾರು, ಆಕೆಯ ಪರಿಚಯ ಏನು ಅನ್ನುವ ಕಡೆ ಆತ ಲಕ್ಷ್ಯವನ್ನೇ ಕೊಡಲಿಲ್ಲ. ಯಾರಾದರೂ ಕೂಡ ಒಂದೇ ಅನ್ನುವ ಭಾವ ಅವನಿಗಿತ್ತು. ಆದರೆ ಈಗ ಹರಿಶ್ಚಂದ್ರನ ಮಗ ಅಂತ ಆಕೆ ಹೇಳ್ತಾ ಇದ್ದಾಳೆ. ಸಪ್ತದ್ವೀಪಕ್ಕೆ ಅಧಿಪತಿಯಾದವನ ಮಗ ಈತ, ಹರಿಶ್ಚಂದ್ರನ ಮಗ. ಏನಂದೆ ನೀನು? ಯಾರ ಹೆಸರನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀಯಾ? ಕೈಯಲ್ಲಿ ಕಾಸಿಲ್ಲ ಅನ್ನುವ ಕಾರಣಕ್ಕಾಗಿ ಬಹಳ ವಿಶೇಷವಾದ ವ್ಯಕ್ತಿಗಳ ಹೆಸರನ್ನ ಹೇಳಿ ನನಗೆ ಅವರೆಲ್ಲ ಪರಿಚಯ ಅಂತ ಹೇಳ್ತಾ
ಈಗ ನನ್ನನ್ನು ಏಮಾರಿಸಿ ಇಲ್ಲಿಂದ ನೀನು ಈ ಹೆಣವನ್ನು ಸುಟ್ಟು ಹೋಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀಯೇನೋ? ಸುಳ್ಳೆ ಯಾರ್ಯಾರದ್ದೋ ಹೆಸರನ್ನ ಹೇಳ್ತಾ ಹೇಳ್ತಾ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀಯೇನೋ ಅಂತ ಆತ ನಿಂದನೆಯನ್ನು ಮಾಡ್ದ. ಮತ್ತೆ ಆಕೆ ಹೇಳಿದ್ದು, ಇಲ್ಲ, ಯಾವ್ಯಾವುದೋ ಮಾತುಗಳನ್ನು ಹೇಳಿ ನಾನು ಇಲ್ಲಿಂದ ಓಡಿ ಹೋಗುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ನಾನು ಹರಿಶ್ಚಂದ್ರ ಮಹಾರಾಜನ ಪತ್ನಿ, ಈತ ಅವನ ಮಗ. ಆದರೆ ನಮ್ಮಿಬ್ಬರನ್ನ ಆತ ಒಬ್ಬ ಬ್ರಾಹ್ಮಣನಿಗೆ ಮಾರಿಬಿಟ್ಟಿದ್ದಾನೆ. ಹಾಗೆ ಮಾರಾಟ ಮಾಡಿದ ಕಾರಣದಿಂದಾಗಿ ನಾವು ಬ್ರಾಹ್ಮಣನ ಮನೆಯ ಮನೆವಾಳ್ತೆಯನ್ನು ನಡೆಸಿಕೊಂಡು ಬದುಕ್ತಾ ಇದ್ವಿ. ಅಲ್ಲಿ ಕಾಡಿಗೆ ಕಟ್ಟಿಗೆಯನ್ನು ತೆಗೆದುಕೊಂಡು ಬರೋದಕ್ಕೆ ಹೋದ ಈ ಮಗ ಹಾವು ಕಚ್ಚಿ ಸತ್ತು ಹೋಗ್ಬಿಟ್ಟಿದ್ದಾನೆ. ಆದ್ರಿಂದ ನಮ್ಮ ಬಳಿಯಲ್ಲಿ ಯಾವ ಹಡವು ಈಗಿಲ್ಲ. ನಿನ್ನ ತೆರವನ್ನು ಕೊಡೋದಕ್ಕೆ ನಮ್ಮ ಬಳಿಯಲ್ಲಿ ಆಗ್ತಾ ಇಲ್ಲ. ದಯಮಾಡಿ ನೀನು ಅನುಮತಿಯನ್ನು ನೀಡಬೇಕು ಅಂತ ಹೇಳಿದಾಗ ಆಕೆ ಈ ಎಲ್ಲ ಮಾತುಗಳನ್ನ ಆಡಿದ್ದನ್ನ ಆತ ಕೇಳಿ ನುಡಿಯಲರಿಯದೆ ಸಕಲ ರಾಜ್ಯಮಂ ಹೋಗಾಡಿ ಕಡೆಗಧಿ ಕರುಣಿಯಾಗಿ ನೆಲೆಗೆಟ್ಟು ಮಂತ್ರಿವೆರ ಸಡವಿ ಗುರಿಯಾಗಿ ಕೈವಿಡಿದ ಸತಿ ಪುತ್ರರಂ ಮಾರಿ ಸುಕ್ಷೇತ್ರದೊಳಗೆ ಕಡೆಗೆ ಚಂಡಾಲ ಕಿಂಕರನಾಗಿ ದೋಷಕ್ಕೆ ನಡುಗದೆ ಕುಲಾಚಾರ ಮಂಬಿಟ್ಟು ಜಗಕ್ಕೆ ನಗೆಗೆಡೆಯಾದ ಪಾತಕ ಹರಿಶ್ಚಂದ್ರ, ಜಗಕ್ಕೆ ನಗೆಗೆಡೆಯಾದ ಪಾತಕ ಹರಿಶ್ಚಂದ್ರ ಅವನನೇನೆಂದು ನೆನೆದಬೆ ಎಂದನು. ನಮ್ಮನ್ನೆಲ್ಲ ಮಾರಿದ ಮಹಾರಾಜ ಹರಿಶ್ಚಂದ್ರ ನಂತರ ಏನಾದ ಅನ್ನುವ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆತ ಅನಂತರ ಎಲ್ಲಿ ಹೋದ, ವಿಶ್ವಾಮಿತ್ರರ ಸಾಲವನ್ನು ಹೇಗೆ ತೀರಿಸಿದ, ಇದು ಯಾವ ಸಂಗತಿಯೂ ನಮಗೇನು ಗೊತ್ತಿಲ್ಲ. ಆತ ಎಲ್ಲಿ ಹೋದ್ನೋ ಏನಾದ್ನೋ ನಮಗಂತೂ ಅದೇ ಚಿಂತೆ ಆಗ್ತಾ ಇದೆ ಅಂತ ಆಕೆ ಹಳಹಳಿಸಿಕೊಂಡು, ಆ ಹರಿಶ್ಚಂದ್ರ ತನ್ನನ್ನೇ ತಾನು ಮಾರಿಕೊಂಡು ಬಿಟ್ಟ, ಸಕಲ ರಾಜ್ಯವನ್ನ ಕಳ್ಕೊಂಡ, ತನ್ನ ವಿಶ್ವಾಮಿತ್ರರ ಋಣವನ್ನ ತೀರಿಸೋದಕ್ಕಾಗಿ ತನ್ನನ್ನೇ ತಾನು ಚಾಂಡಾಲನಿಗೆ ಮಾರಿಕೊಂಡ, ತನ್ನ ಕುಲಕ್ಕೆ ಕಳಂಕವನ್ನ ತಂದಿರುವಂಥ ಚಾಂಡಾಲ ಕಿಂಕರನಾಗಿರುವಂಥ ಆತನ ಕುರಿತಾಗಿ ಮಹಾಪಾತಕಿ ಆತ. ಅಂಥ ಪಾತಕಿಯ ಕುರಿತಾಗಿ ನೀನು ಯಾಕೆ ಚಿಂತೆ ಮಾಡ್ತಾ ಇದ್ದೀಯ? ಅವನನ್ನ ಕುರಿತು ನೀನು ಯಾಕೆ ಯೋಚನೆ ಮಾಡ್ತಾ ಇದ್ದೀಯ? ಬಿಟ್ಬಿಡು ಅವನನ್ನು ಅಂತ ಆತ ಗಾದರಿಸ್ಬಿಟ್ಟ. ಆದ್ರೆ ಚಂದ್ರಮತಿ ಹೇಳಿದ್ದು, ಹಸಿ ತೊಗಲನ್ನು ಉಟ್ರೇನು, ರಕ್ತ ಬಸಿತಾ ಇರುವಂತಹ ತೊಗಲನ್ನೇ ಬಟ್ಟೆಯನ್ನಾಗಿಟ್ಟುಕೊಂಡು ಸ್ಮಶಾನದಲ್ಲಿ ವಾಸ ಮಾಡ್ತಾ ಸ್ಮಶಾನದ ಬೂದಿಯನ್ನೇ ಮೈತುಂಬ ಬಡ್ಕೊಂಡಿರುವಂತಹ ಪರಮೇಶ್ವರ ಇಡೀ ಜಗತ್ತಿಗೆ ಒಡೆಯ ಅಲ್ವೇನು? ಆತ ಸ್ಮಶಾನದಲ್ಲೇ ಇರ್ತಾನೆ ನಿಜ, ಅಂದ ಮಾತ್ರಕ್ಕೆ ಆತ ಹೀನ ನೀಚ ಅಂತ ಅನ್ಸ್ಕೊಂಡು ಬಿಡ್ತಾನೇನು? ನನ್ನ ಪತಿ ಕೂಡ ಹಾಕಿ ಆತ ಸ್ಮಶಾನವನ್ನೇ ಕಾಯ್ತಾ ಇರಲಿ, ಚಾಂಡಾಲನ ಸೇವೆಯಲ್ಲಿಯೇ ತೊಡ್ಕೊಂಡಿರಲಿ, ಆತ ತನ್ನ ವಿಶೇಷವಾದ ಸಾಮರ್ಥ್ಯವನ್ನು ಹಾಗೆಯೇ ಇಟ್ಕೊಂಡು ಆತನ ವಿಕ್ರಮ, ಆತನ ಪರಾಕ್ರಮ, ಆತನ ತೇಜಸ್ಸು ವರ್ಚಸ್ಸು ಹಾಗೆಯೇ ಉಳ್ಕೊಂಡಿರುತ್ತೆ. ಆತ ನನ್ನ ಗಂಡ ಅನ್ನುವ ಮಾತು ಸುಳ್ಳೇನು? ಆದ್ರಿಂದ ನನಗೆ ಪರಮ ಪಾವನಾದವನಾತ, ಅವನನ್ನು ಕುರಿತು ನೀನು ಅಂಥ ನಿಂದೆಯ ಮಾತುಗಳನ್ನು ಹೇಳಬೇಡ. ಯಾಕೆ ಅಂದ್ರೆ ನನಗೆ ಹರಿಶ್ಚಂದ್ರ ಅಲ್ಲದೆ ಇನ್ಯಾರೂ ದಿಕ್ಕಿಲ್ಲ, ಹರಿಶ್ಚಂದ್ರನೇ ನನ್ನ ಪತಿಯಾಗಿರುವವನು ಅಂತ ಆಕೆ ಹೇಳಿದ್ರು. ಈ ಮಾತನ್ನು ಕೇಳಿದ್ದೆ ಹರಿಶ್ಚಂದ್ರನಿಗೆ ನಿರ್ಧಾರ ಆಗೋಯ್ತು. ಏನಾಯ್ತು? ತನ್ನ ಮಗ ಈತ, ನಾನು ನನ್ನ ಮಗನನ್ನು ಕಳ್ಕೊಂಡಿದ್ದೇನೆ. ಯಾವ ಮಗನಿಗಾಗಿ ತನ್ನ ಯಜ್ಞವನ್ನ ನಿರ್ವಹಿಸಬೇಕು ಅನ್ನೋ ಕಾರಣಕ್ಕಾಗಿ